ವಿಶೇಷ ಸಂಚಿಕೆ ಮುಗ್ಧ ಮನಸ್ಸುಗಳ ಮೇಲೆ ಕಲ್ಕಿ ಭಗವಾನರ ಆಕ್ರಮಣ. ಕಲ್ಕಿ ಭಗವಾನ್, ಅಮ್ಮ ಭಗವಾನ್ ಅಂತ. ಸೊ ನಮ್ಮ ಭಜನೆಗೆ ಕಲ್ಕಿ ಭಗವಾನ್ ಮೆಚ್ಚಿದ್ದಾರೆ ಅಂತ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಮುಗ್ಧ ಮನಸ್ಸುಗಳ ಮೇಲೆ ಕಲ್ಕಿ ಭಗವಾನರ ಆಕ್ರಮಣ. ಯಾಕೆಂದರೆ ಈಗೆಲ್ಲ ಕಡೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಕಲ್ಕಿ ಭಗವಾನ್ ಅವತಾರ ಎತ್ತಿದ್ದಾರೆ, ಒಂದು ಕಡೆ ಕೆಲಸ ಶುರು ಮಾಡಿದ್ದಾರೆ. ಅದನ್ನೆಲ್ಲ ನಾನು ವಿವರಿಸ್ತೀನಿ. ಇದಕ್ಕಿಂತ ಮೊದಲು 25 ವರ್ಷಗಳ ಹಿಂದೆ ಕಲ್ಕಿ ಭಗವಾನ್, ಅಮ್ಮ ಭಗವಾನ್ ಅಂತ ಜೋರು ಮೂಮೆಂಟ್ ಸ್ಟಾರ್ಟ್ ಆಗಿತ್ತು. ಆಗ ಹೇಗಪ್ಪ ಅಂದರೆ, ಯಾವ ಥರ ಜನಗಳು ಮೋಹಿತರಾಗಿದ್ದರು ಅಂದರೆ, ಬೆಳಿಗ್ಗೆ 5 ಗಂಟೆಗೆ ಕಲ್ಕಿ ಭಗವಾನ್ ಅಂತ ಅವ್ರ ಫೋಟೋ ಇಟ್ಕೊಂಡು ಭಜನೆ ಮಾಡಿಕೊಂಡು ರೋಡಲ್ಲಿ ಬರ್ತಾಯಿದ್ರು. ಮತ್ತು ಎಲ್ಲ ಕಡೆ ಚಿಕ್ಕ ಚಿಕ್ಕ ಸೆಂಟ್ರ್ಗಳು ಮಾಡಿಕೊಂಡು ಅಲ್ಲಿ ಸತ್ಸಂಗ ಮಾಡ್ತಾಯಿದ್ರು. ಆಗ ನನಗೆ ತುಂಬ ಕ್ಯೂರಿಯಾಸಿಟಿ. ಆ ವಿಚಾರಗಳನ್ನು ತಿಳ್ಕೊಳ್ಳೋಕೆ ನಾನು ಸತ್ಸಂಗ ಅಟೆಂಡ್ ಮಾಡಿದ್ದೀನಿ. ಒಂದು ಕಡೆ JP ನಗರದಲ್ಲಿ ಸತ್ಸಂಗಕ್ಕೆ ಹೋಗಿದ್ದಾಗ ಆ ಕಲ್ಕಿ ಭಗವಾನ್ ದೊಡ್ಡ ಫೋಟೋ ಇಟ್ಟು ಸತ್ಸಂಗ ಮಾಡ್ತಾ ಅಂದರೆ ಭಜನ್ಸ್ ಮಾಡ್ತಾ ಆ ಫೋಟೋದಲ್ಲಿ ಜೇನುತುಪ್ಪ ಬಂತು ಹೊರಗಡೆ. ಇದನ್ನು ಸತ್ಯಸಾಯಿಬಾಬಾ ಫೋಟೋದಲ್ಲಿ ಹಿಂದೆ ಮಾಡ್ತಾಯಿದ್ರು. ಆ ಜೇನುತುಪ್ಪ ಕೆಳಗಡೆ ಬಂತು. ಅದನ್ನು ನೋಡಿದ್ದೀನಿ. ಏನೆಲ್ಲಾಗೆಲ್ಲ ಭಾವ ಪರವಶರಾಗ್ತಾಯಿದ್ರು. ಸೊ ನಮ್ಮ ಭಜನೆಗೆ ಕಲ್ಕಿ ಭಗವಾನ್ ಮೆಚ್ಚಿದ್ದಾರೆ ಅನ್ನತಕ್ಕಂಥ ಉನ್ಮಾದ ಸ್ಥಿತಿಯಲ್ಲಿ ಭಗವಾನ್ ಭಗವಾನ್ ಅಂತ ಕುಡಿತಾರೆ ಅವರು. ನಾನು ಅದನ್ನೆಲ್ಲ ನೋಡ್ತಾ ಇದ್ದೆ. ಆಗ ನನಗೆ ಮನಸ್ಸಲ್ಲಿ ಸಡನ್ನಾಗಿ ಒಂದು ಥಿಂಕಿಂಗ್ ಬರೋದು, ಏನೋ ಇಲ್ಲಿ ಮೋಸ ಮಾಡ್ತಿದ್ದಾರೆ ಟೆಕ್ನಿಕ್ಕು ಇದು. ಅದೊಂದು ಕೆಮಿಕಲ್ಲು ಮೊದಲೇ ಫೋಟೋಗೆ ಹಾಕಿರ್ತಾರೆ, ಸ್ವಲ್ಪ ಹೊತ್ತಾದ್ಮೇಲೆ ರಿಯಾಕ್ಷನ್ ಆಗಿ ಅದು ಸುರಿಯುತ್ತೆ. ಹಾಗೇ ಬಂದು ಆಗ ನಾನು ಚಿಂತನೆ ಮಾಡ್ತಾ ಹೋದೆ. ಕೊನೆಗೆ ಕಲ್ಕಿ ಭಗವಾನವರ ಆಶ್ರಮ ತಮಿಳ್ನಾಡಲ್ಲಿದೆ. ಆವಾಗ ಈ ಹೊಸ್ದಾಗಿ ಡೆವಲಪ್ ಆಗ್ತಾಯಿತ್ತು, ಜಾಸ್ತಿ ಡೆವಲಪ್ ಆಗಿರಲಿಲ್ಲ. ಏನು ತುಂಬ ಜನ ರಶ್ಶು. ನಾನು ಕೂಡ ಅಲ್ಲಿ ಹೋಗಿ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು ನೋಡಿದೆ. ಆಗ ಕಲ್ಕಿ ಭಗವಾನ್ ಅವರನ್ನು ಭೇಟಿ ಮಾಡಿ ಪ್ರಶ್ನೆ ಕೇಳೋಕ್ಕೆ 25,000 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು. ಅದು ಬುಕ್ಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರು ಅವ್ರ ಹತ್ರ. ಇನ್ನು ಬೇರೆ ಅಮ್ಮ ಭಗವಾನ್, ಕಲ್ಕಿ ಭಗವಾನ್ ಅವ್ರ ಹೆಂಡ್ತಿ ಅಮ್ಮ ಭಗವಾನ್ ಅಂತ, ಅವರು ಕೆಲ ಕಡೆ ಬರೋದು, ಪ್ರವಚನ ಕೊಡೋದು. ಒಂದು ಸಭೆ ಇತ್ತು, ಒಳಗಡೆ ಹೋದೆ, ನೋಡ್ತಾ ಇದ್ದೀನೆಲ್ಲ. ಅಲ್ಲೇ ಇದ್ಕೊಂಡು ಒನ್ ಡೇ ಫುಲ್ ಇದ್ದೆ ಅಲ್ಲಿ. ಅಮ್ಮ 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 ಅಂತ ಏನು ಹೆಂಗಸ್ರುಗಳು ಒಂದು 500,000 ಜನದಷ್ಟು ಕುಳಿತುಕೊಂಡು ಬೇಡ್ತಾ ಇರೋದು. ಅಮ್ಮ ಸೈಲೆಂಟಾಗಿ ಧ್ಯಾನದಲ್ಲಿ ಕೊಡ್ತಿರ್ತಾರೆ. ಅಮ್ಮ ಅಮ್ಮ ಅಂತ ಕಣ್ಣೀರು ಹಾಕೋದು, ಕಿರ್ಚೋದು. ಅಂದರೆ ಅಷ್ಟೊಂದು ಮನಸ್ಸನ್ನು ಭ್ರಮೆಗೆ ಒಳಪಡಿಸ್ತಾಯಿದ್ರು. ಸೊ ಅದನ್ನೆಲ್ಲ ನೋಡಿದಾಗ ಓಕೆ, ಇದು ನಿಜವಾದ ಅಮ್ಮ ಅಲ್ಲ, ನಿಜವಾದ ಕಲ್ಕಿ ಅಲ್ಲ ಅಂದ್ಕೊಂಡು ನಾನು ಹೊರಗಡೆ ಬಂದೆ. ಆಮೇಲೆ ಆ ಮೂಮೆಂಟ್ ನಾನು ಹೋಗಿಲ್ಲ. ಸೊ ಸ್ವಲ್ಪ ನಡೀತಾ ಇತ್ತು. ಅದಾದಮೇಲೆ ಸ್ವಲ್ಪ ಸ್ಕ್ಯಾಂಡಲ್ಗಳು ಸ್ಟಾರ್ಟ್ ಆಯ್ತು ಅಲ್ಲಿ, ನಮ್ಮ ಪ್ರಾಪರ್ಟಿ ಬಗ್ಗೆ. ಏನು ದೊಡ್ಡದಾಗಿ ಆಶ್ರಮ ಕಟ್ತೀನಿ ಅಂತ ಜೋರಾಗಿತ್ತು, ತುಂಬ ಜೋರಾಗಿ. ಅದನ್ನು ನಾನು ನೋಡಿದ್ದೆ, ವಿಡಿಯೋ ಎಲ್ಲ ನೋಡಿದ್ದೆ. ಅದು ತುಂಬ ದುಡ್ಡು ಕಲೆಕ್ಟ್ ಮಾಡ್ತಾಯಿದ್ರು. ಆವಾಗ ಅದು ಸರ್ಕಾರದಿಂದ ಏನೇನೋ ಸಮಸ್ಯೆಗಳಾಯಿತು, ಆಮೇಲೆ ಸ್ಲೋ ಆಯಿತು. ಈಗ ಸ್ಲೋ ಆಗಿ ಪುನಃ ಪ್ರಾರಂಭ ಆಗ್ತಾಯಿದೆ, ಒಳಗಡೆನೇ ನಡೀತಾ ಇದೆ. ನನಗೆ ತುಂಬ ಕೆಲವರು ವೀಡಿಯೋ ಕಳಿಸಿದ್ರು, ಆಡಿಯೋಗಳೆಲ್ಲ ಕೇಳಿದೆ. ಅದು ತುಂಬಗಳೆಲ್ಲ ವೀಡಿಯೋ ಆಡಿಯೋ ಎಲ್ಲ ಹಾಕಿದ್ರೆ ಬೇಡ ಅಂತ ನಾನು ಬರೀ ಮಾತಿನಲ್ಲಿ ಹೇಳ್ತಾ ಇದ್ದೀನಿ. ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಹೋಮಗಳಂತ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಜೊತೆಗೆ ಒಂದು 18,000 ಜನ ಸತ್ಯಯುಗಕ್ಕೆ ಎಂಟ್ರಿ ಆಗಬೇಕಾದ್ರೆ ಕಲ್ಕಿ ಭಗವಾನ್ ಅವರಿಗೆ ಸೈನಿಕರು ಬೇಕು. ಆತ್ಮ ಸಾಕ್ಷಾತ್ಕಾರ ಮಾಡಿಸಿ ಅವ್ರನ್ನ ಸ್ಟ್ರೆಂಥನಿಂಗ್ ಮಾಡಬೇಕು. ಅದಕ್ಕೆ ಒಂದಷ್ಟು ಸ್ಕೀಮ್ ಅದಾಗಬೇಕು. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಬ್ರಾನ್ಸ್ ಮೆಡಲ್ ಅಂತ ನಾವೆಲ್ಲ ಮೆಡ್ಲ್ಗಳು, ಸಿಲ್ವರ್ ಮೆಡ್ಲು, ಗೋಲ್ಡ್ ಮೆಡ್ಲು ಕರೆದಂಗೆ ಅದಕ್ಕೊಂದು ಮೆಂಬರ್ಶಿಪ್ಗಳು, ಗೋಲ್ಡು, ಡೈಮಂಡು, ಹೀಗೆ ಬ್ರಾನ್ಸ್ ಅಂತ ಮಾಡಿ ಎಲ್ಲಿವರೆಗೂ ಹೋಗುತ್ತೆ ಅಂದರೆ, ಡೈಮಂಡ್ ಮೆಂಬರ್ಶಿಪ್ ಆಗಬೇಕು ಅಂದರೆ 1 ಕೋಟಿ ರೂಪಾಯಿ. ಈ ಥರದವ್ರು ಇಷ್ಟು ಜನ ನೋಡಿ
ಸೊ 50 ಲಕ್ಷ ಜನ ನೋಡಿ, 25 ಲಕ್ಷ ಜನ ನೋಡಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಿಕೊಂಡು ಅವರಿಗೆ ಹೋಮದಲ್ಲಿ ಕೂರಿಸಿ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಹೋಮನೆಲ್ಲ ಮಾಡಿಸಿ ಪೂಜೆನೆಲ್ಲ ಮಾಡಿಸಿ ಮೆಸ್ಮರೈಸ್ ಮಾಡಿ ಅವ್ರನ್ನ. ಸೊ ಡೈಮಂಡ್ ಮೆಂಬರ್ಶಿಪ್ ಕರ್ಕೊಂಡು ಹೋಗ್ತಾರೆ, 1 ಕೋಟಿ ಕೊಡೋಂಗೆ, ಕೋರ್ಸ್ಗಳಿಗೆ ಇಷ್ಟು ಕೊಡೋಂಗೆ ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಬರೀ ಈಗ ಏನಾಗ್ತದೆ, ಈಗ ಸ್ವಲ್ಪ ನೀವು ವೈಜ್ಞಾನಿಕವಾಗಿ ಸುಮ್ಮನೆ ಚಿಂತನೆ ಮಾಡಿ ನೋಡಿ. ಕಲ್ಕಿ ಭಗವಾನು ಸತ್ಯಯುಗವನ್ನು ಪ್ರಾರಂಭ ಮಾಡೋಕ್ಕೆ ಈ ಭೂಮಿ ಮೇಲೆ ಬಂದು ಆಗೋಗಿದೆ 30 ವರ್ಷದ ಅವ್ರು ಹೇಳ್ತಾ ಇರೋದು. ಆ ರೀತಿ ಬಂದಿದ್ರೆ, ಬದಲಾವಣೆ ಮಾಡೋದಿದ್ರೆ, ದೇವರೇ ಅವತಾರ ತೊಗೊಂಡಿದ್ದಿದ್ರೆ ಆ ದೇವರಿಗೆ ಇಷ್ಟು ದುಡ್ಡು ಏನಕ್ಕೆ ಬೇಕು? ಪ್ರಶ್ನೆ ಕೇಳೋಕ್ಕೆ 5,000 ರೂಪಾಯಿ, 10,000 ರೂಪಾಯಿ, 25,000 ರೂಪಾಯಿ. ಈಗ ಸ್ವಲ್ಪ ವಯಸ್ಸಾಗಿದೆ ಅನಿಸುತ್ತೆ. ಈಗ ಅಮ್ಮ ಭಗವಾನ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಸೊ ಅಮ್ಮ ಭಗವಾನ್ ಬಂದಾಗ ಅಮ್ಮನಿಗೆ ರಿಲೇಟೆಡ್ಡು ಅಂದರೆ ದೇವಿ ಪೂಜೆಗಳು ಜಾಸ್ತಿ ಈಗ. ಅಲ್ಲ, ಅವರೇ ದೇವರಾದಾಗ, ಕಲ್ಕಿನೇ ಅವತಾರ ಬಂದಾಗ ಅವ್ರಿಗೆ ಇಷ್ಟು ಪೂಜೆಗೆ ಇಷ್ಟು ದುಡ್ಡು, ಇಷ್ಟು ಹೋಮಕ್ಕೆ ಇಷ್ಟು ದುಡ್ಡು, ಇಷ್ಟು ಕೋರ್ಸ್ಗೆ ಇಷ್ಟು ದುಡ್ಡು ಅಂತ ಯಾಕೆ ಚಾರ್ಜ್ ಮಾಡಬೇಕು? ದೇವರ ಕುಳಿತುಗಳು ಅದಾದ ಬರ್ತಾ ಇರುತ್ತೆ, ಬೇಕಾದಷ್ಟು ಬರ್ತಾ. ಆ್ಯಕ್ಚುಲಿ ಇವ್ರು ಕೊಡಬೇಕು. ಇವರು ಹಣವನ್ನು ತುಂಬ ದಂಧೆ ಮಾಡ್ಕೊಂಡು ಹಣ ಮಾಡ್ತಾ ಇದ್ದಾರೆ. ಹಿಂಗೆ ಹೇಳಿದ ತಕ್ಷಣ ಹಿಂದೂ ಧರ್ಮ ವಿರೋಧಿ ಅಂದ್ಬಿಡ್ತಾರೆ. ಒಬ್ಬ ನಾನು ದೇವರ ಅವತಾರ ಎತ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಹೇಳಿ ಒಂದು ಪ್ರಶ್ನೆ ಕೇಳೋಕ್ಕೆ 25,000 ಚಾರ್ಜ್ ಮಾಡಿದ್ರೆ ತಪ್ಪಲ್ವೇನ್ರಿ ಅದು? ಒಂದು ಹೋಮಕ್ಕೆ ಇಷ್ಟೊತ್ತು ಚಾರ್ಜ್ ಮಾಡಿ, ಒಂದೊಂದು ಕಾಲೇ ಒಂದೊಂದು ಹೋಮ, ಒಂದೊಂದು ದೇವರುಗಳು ಒಂದೊಂದು ಹೋಮ, ಅವರೇ ಭಗವಂತ ಅಂತ ಹೇಳ್ಕೊತಾರೆ. ಅವರೇ ಭಗವಂತ ಅಂತ ಹೇಳ್ಕೊಂಡಾಗ ಸುಮ್ಮನೆ ಕುಳಿತುಕೊಂಡು ಧ್ಯಾನ ಮಾಡಿಸ್ಬೇಕಷ್ಟೇ, ಸುಮ್ಮನೆ ಆಶೀರ್ವಾದ ಮಾಡಬೇಕು. ಈಸ್ ಹಿಮ್ಸೆಲ್ಫ್ ಇಸ್ ಎ ಗಾಡ್. ಅವರೇ ದೇವರಾದಾಗ ಈ ಚಾರ್ಜಸ್ ಎಲ್ಲ ಮಾಡಲೇಬಾರ್ದು, ದುಡ್ಡನ್ನ ಕೇಳಬಾರ್ದು. ಅವ್ರು ಕೊಡಬೇಕಷ್ಟೇ, ಆಶೀರ್ವಾದ ಮಾಡಬೇಕು. ಇದು ಮಾಡಪ್ಪ ಒಳ್ಳೇದಾಗುತ್ತೆ, ಇದು ಮಾಡಪ್ಪ ಒಳ್ಳೇದು, ಮುಗಿದೋಯ್ತು. ಮೇಂಟೆನೆನ್ಸ್ಗೆ ಏನು ಬೇಕಾದ್ ಬರುತ್ತೆ. ಸೊ ಹೀಗೆ ಅದರಲ್ಲಿ ಹೆಣ್ಮಕ್ಳು ಟೀಚರ್ಸ್ಗಳು ಜಾಸ್ತಿ ಇದೆ. ಆರ್ ವೆರಿ ಎಮೋಷನಲ್. ಡಿವೋಟಿಗಳು ಕೂಡ ಹೆಣ್ಮಕ್ಳು ಜಾಸ್ತಿ. ಕೆಲವರು ಮನಸ್ಸುಗಳು ಮುಗ್ಧವಾಗಿರ್ತವೆ. ಆ ಮನಸ್ಸುಗಳು ಎಲ್ಲವನ್ನೂ ನಂಬಿಡ್ತವೆ, ಹೇಳೋದೆಲ್ಲ ನಂಬಿಡ್ತವೆ. ಕೆಲವು ತುಂಬ ಕಾಯಿಲೆಗಳಿರುತ್ತೆ, ಅಲ್ಲಿ ಹೋಗ್ಬಿಡುತ್ತೆ ಅಂತ ಬದುಕಬೇಕಿರತಕ್ಕಂಥ ಮೋಹ ಜಾಸ್ತಿ ಇರುತ್ತೆ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬದುಕಬೇಕು, ಎಷ್ಟು ಟ್ರೀಟ್ಮೆಂಟ್ ಸಿಗುತ್ತೋ ಟ್ರೀಟ್ಮೆಂಟ್ ಕೊಡಬೇಕು, ಇಲ್ಲ ಅಂದರೆ ಶಿವ ಅಂತ ಹೋಗ್ತಾ ಇರಬೇಕು ಅಲ್ವಾ? ಸೊ ಹೀಗೆ ಈ ಕಲ್ಕಿ ಭಗವಾನರ ಬಿಸ್ನೆಸ್ ಜಾಸ್ತಿ ಆಗಿದೆ. ಅದರ ಒಂದು ವಾಟರ್ ಬಾಟಲ್ ಕೊಡ್ತಾರೆ, ಆ ನೀರಿಟ್ಕೊಂಡು ಅದಕ್ಕೆ ಮಂತ್ರ ಹೇಳ್ತಾ ಹೋದಾಗ ಮಂತ್ರದಲ್ಲಿ ಗುಳ್ಳೆಗಳು ಬರುತ್ತೆ. ಅದೊಂದು ಟೆಕ್ನಿಕ್ಕು. ಆ ನೀರು ಕುಡಿದ್ರೆ ಕಾಯಿಲೆ ವಾಸಿ ಆಗುತ್ತೆ ಅಂತ ದಿನ ಮನಸ್ಸಿನ ಮೇಲೆ ಪ್ರಭಾವ ಬೀರೋಕ್ಕೆ ಅದೊಂದು ಟೆಕ್ನಿಕ್ ಬರ್ತಾರೆ, ಪ್ಲಾಸ್ಟಿಕ್ ಬಾಟಲ್. ಆಯಿತಾ? ಅದನ್ನೆಲ್ಲ ಮಾಡ್ತಾರೆ. ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ, ಇದು ಮಾಮೂಲಿ ಇವೆಲ್ಲ ಗೊತ್ತಿತ್ತು, ಸುಮ್ಮನಾದ್ವಿ, ಎಲ್ಲ ಬಿಟ್ವಿ. ಈಗ ಟಿ ವಿ ನೈನಲ್ಲಿ ಬಂದಿತ್ತು, ಕಲ್ಕಿ ಭಗವಾನ್ ಅವತಾರ ಆಗಿದೆ. ಯಾಕೆಂದರೆ ಕಲಿಯುಗದಲ್ಲಿ ಯುದ್ಧಗಳು ನಡೀತಾ ಇದೆ, ಕೆಟ್ಟದೆಲ್ಲ ನಡೀತಾ ಇದೆ, ಏನೇನೆಲ್ಲ ಭೂಕಂಪ ಸುನಾಮಿ ಏನೇನೆಲ್ಲ ನಡೀತಾ ಇದೆ, ಎಲ್ಲ ಜನ ಮೋಸ ಆಗ್ತಾ ಇದ್ದಾರೆ. ಇದೆಲ್ಲವನ್ನು ಕೊಚ್ಚಾಕಿ ನಾಶ ಮಾಡಿ ಸತ್ಯಯುಗ ಪ್ರಾರಂಭ ಮಾಡೋಕ್ಕೆ ಕಲ್ಕಿ ಭಗವಾನ್ ಅವತಾರ ಆಗಿದೆ ಅಂತ ಟಿ ವಿ ನೈನಲ್ಲಿ ಹೀಗೂ ಹುಂಟೆ ಕಾರ್ಯಕ್ರಮದಲ್ಲಿ ಬಂತು. ಅದು ನಾನು ನೋಡಿದ್ದೀನಿ. ಸೊ ಆ ಕಾರ್ಯಕ್ರಮದಲ್ಲಿ ಏನಂದರೆ, ಅವ್ರನ್ನ ಅವತಾರ ಆಗಿರೋದು ನಾರ್ತ್ ಇಂಡಿಯಾದಲ್ಲಿ. ಅವ್ರನ್ನ ಭೇಟಿ ಮಾಡೋಕ್ಕೆ ಒಂದು ವ್ರತ ಮಾಡಬೇಕು ವರ್ಷಾನ್ಗಟ್ಲೆ. ಸೊ ಒಬ್ಬರು ಹೇಳಿದ್ದಾರೆ, ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರು, ಡಿಗ್ನಿಫೈಡ್ ಫ್ಯಾಮಿಲಿ, ಡೀಸೆಂಟಾಗಿ ಕಾಣ್ತಕ್ಕಂಥ ವ್ಯಕ್ತಿಗಳು ಬೆಳಗ್ಗೆ 4 ಗಂಟೆಗೆ ಎದ್ದು ಜಪ ಮಾಡಿ 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 ಅವ್ರ ಅನುಭವ ಹೇಳ್ತಾರೆ. ನನಗೆ ವಿಷ್ಣು ಪರಮಾತ್ಮ ಕಾಣಿಸ್ದ, ನಮ್ಮ ಮನೇಲಿ ನಿಂತ್ಕೊಂಡ, ಅವನ ದರ್ಶನ ನಮಗಾಗಿದೆ. ಅದಾದ ಮೇಲೆ ಪುನಃ ಪ್ರಾರ್ಥನೆ ಆದಮೇಲೆ ನಾರ್ತ್ ಇಂಡಿಯಾದ ಒಂದು ಪ್ಲೇಸ್ ಇದೆ, ಅಲ್ಲಿ ಕಲ್ಕಿ ಭಗವಾನರು ಧ್ಯಾನದಲ್ಲಿರ್ತಾರೆ. ಅವ್ರು ನಾವು ಭೇಟಿ ಮಾಡಿದ್ದೀವಿ, ಅವ್ರ ಅವತಾರ ಆಗಿದೆ ಅಂತ ದೊಡ್ಡ ಪ್ರೋಗ್ರಾಮ್ ಬಂತು. ಸೊ ಅದನ್ನೆಲ್ಲ ನಾನು ನೋಡಿದೆ. ಅದಾದಮೇಲೆ ಇನ್ನೊಬ್ಬರು ಆಡಿಯೋ ಯೂಟ್ಯೂಬಲ್ಲೆಲ್ಲ ಬರ್ತಾ ಇದೆ. ಅವರಿಗೆ ಕಲ್ಕಿ ಭಗವಾನರ ಪ್ರೇರಣೆ ಆಗಿ ಅವ್ರು ಹೇಳ್ತಾರೆ, ನಾನು ಹಿಂಗೆ ಮಾಡ್ತೀನಿ ಅಂತ. ಇವರು ಒಬ್ರಿಗೆ ಹೇಳಿದ್ದಾರೆ, ಅವರು ಮೊಬೈಲಲ್ಲೆಲ್ಲ ಹಾಕಿ ಅವ್ರ ಆಡಿಯೋನೆಲ್ಲ ತೋರಿಸಿದ್ರು. ಅವ್ರದ್ದೇನಪ್ಪ ಕತೆ ಅಂದರೆ, ಆಲ್ರೆಡಿ ಕ್ಯಾಲಿಫೋರ್ನಿಯಾದಲ್ಲಿ ಕಲ್ಕಿ ಭಗವಾನ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಖಡ್ಗವನ್ನು ಹಿಡಿದು ಏನು ಕೆಲಸ, ಬೆಂಕಿ ಒಂದೇಟು ಹಿಂಗೆ ಹೊಡೆದ್ರಂತೆ. ಆವಾಗ ಅಲ್ಲಿ ಏನು ಜಾಸ್ತಿ ಬೆಂಕಿ ಬಂದುಬಿಡ್ತಂತೆ, ಕಾಡು ಸುಟ್ಟು ಹೋಗ್ತಾ ಇದೆ ಅಂತೆ. ಅದು ಪ್ರಳಯ ಸ್ಟಾರ್ಟ್ ಮಾಡೋಕ್ಕೆ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿದ್ದಾರೆ. ಅವರು ಈಗ ಇಂಡಿಯಾದಲ್ಲಿ ಶುರು ಮಾಡ್ಬೋದಾಗಿತ್ತು, ಇಂಡಿಯಾದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದು.
ಅಲ್ಲಿ ಅಮೇರಿಕಾದಲ್ಲಿ ಜನಸಂಖ್ಯೆ ಕಡಿಮೆ, ನಮಗಿನ್ನ 1/4 ಭಾಗ ಕಡಿಮೆ, ನಾವು 4 ಭಾಗ ಜಾಸ್ತಿ ಇದ್ದೀವಿ. 140 ಕೋಟಿ, ಅಲ್ಲಿ 36 ಕೋಟಿ. ಕ್ಯಾಲಿಫೋರ್ನಿಯಾದಲ್ಲಿ ಕಾಡಲ್ಲಿ ಬೆಂಕಿ ಬಿದ್ದಿತ್ತಲ್ಲ, ಇವರು ಶುರು ಮಾಡ್ಕೊಂಡಿದ್ದಾರಂತೆ. ಆಮೇಲೆ ಕುದುರೆ ಮೇಲೆ ಕುಳಿತುಕೊಂಡು ಬರ್ತಾರಂತೆ, ಕುದುರೆಯ ವೇಗದಲ್ಲಿ ನಾಶ ಮಾಡ್ತಾರಂತೆ. ಯಾವ ರೀತಿ ನಾಶ ಮಾಡ್ತಾರೆ? ಜಾಸ್ತಿ ಮಳೆ ಬರ್ಸ್ತಾರಂತೆ, ಜಾಸ್ತಿ ಬೆಂಕಿ ಹಾಕ್ತಾರಂತೆ, ಜಾಸ್ತಿ ಭೂಕಂಪ ಮಾಡಿಸ್ತಾರಂತೆ, ಜಾಸ್ತಿ ಸುನಾಮಿ ಬರ್ಸ್ತಾರಂತೆ. ಯಾವ ಮಟ್ಟಕ್ಕೆ ಹೇಳಿದ್ದಾರೆ ಅಂದರೆ 500 ಅಡಿ ಸಮುದ್ರದ ನೀರಿಗೆ ಎದ್ಬಿಡುತ್ತಂತೆ ಮೇಲ್ಗಡೆಗೆ. ಈ ಥರ ಅದು ಪುಸ್ತಕದ ಥರ ವರ್ಣನೆ ಮಾಡ್ತಾರೆ. ಹಿಂಗೆ ಎದ್ಬಿಟ್ಟು ಹಿಂಗೆ ಆಗ್ಬಿಡೋದಂತೆ, ನೀರೆಲ್ಲ ಹಿಂಗೆ ಬಿದ್ದುಬಿಡುತ್ತಂತೆ, ಎಷ್ಟೋ ನಗರಗಳೆಲ್ಲ ಮುಳುಗೋಗ್ತಾವಂತೆ. ಈ ರೀತಿ ಕಥೆಗಳನ್ನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವು ವಿಡಿಯೋ ಮಾಡಿದ್ದೀನಿ. ಈ ಕಥೆಗಳನ್ನು ನಂಬತಕ್ಕಂಥ ದುರ್ಬಲ ಮನಸ್ಸುಗಳು ತುಂಬ ಇವೆ, ಅವು ನಂಬಿಡ್ತವೆ. ಎಷ್ಟೋ ಜನ ಈ ಕಥೆಗಳನ್ನು ನಂಬಿಟ್ರೆ, ಮೆಸ್ಮರೈಸ್ ಹಾಕ್ಬಿಟ್ರೆ, ಹಿಪ್ನಿಟೈಸ್ ಹಾಕ್ಬಿಟ್ರೆ ಎಷ್ಟೋ ಕೆಲಸಗಳನ್ನು ಮಾಡೋದನ್ನು ಬಿಟ್ಬಿಡ್ತಾರೆ. ಎಲ್ಲ ಮುಳುಗೋಗುತ್ತೆ ಅಂತ ಒಳ್ಳೊಳ್ಳೆ ಫ್ಯೂಚರ್ ಪ್ಲ್ಯಾನ್ಗಳು ಮಾಡೋದನ್ನು ನಿಲ್ಲಿಸ್ಬಿಡ್ತಾರೆ. ಕೆಲವರು ಅಲ್ಲೇ ದೇವ್ರ ಹೆಸರು ಹೇಳ್ಕೊಂಡು ಸೋಮಾರಿಗಳಾಗ್ಬಿಡ್ತಾರೆ. ಇನ್ನು ಕೆಲವರು ಕಾಯಿಲೆಗಳು ಬಂದುಬಿಡ್ತವೆ. ಇನ್ನು ಕೆಲವರು ಭ್ರಮೆಗೆ ಒಳಗಾಗಿ ಮಾನಸಿಕ ರೋಗಿಗಳಾಗ್ಬಿಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ, ಇವೆಲ್ಲ ಕಪೋಲ ಕಲ್ಪಿತ ಸುಳ್ಳು ಕಥೆಗಳು. ಈ ಪ್ರಕೃತಿನಲ್ಲಿ ಕೆಟ್ಟದ ಜಾಸ್ತಿ ಆಗಿದೆ, ಅದು ಗೊತ್ತು. ಜನಸಂಖ್ಯೆ ಜಾಸ್ತಿ ಆಗಿದೆ, ಕಿತ್ತಾಟ ಜಾಸ್ತಿ ಆಗಿದೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಅದು ತಕ್ಕಾಗೆ ಹೊಡೆದಾಡ್ತಿರ್ತಾರೆ. ಯುದ್ಧಗಳು ಶುರುವಾಗಿದೆ. ನೀನು ಮಾಡತಕ್ಕಂಥದ್ದು ಅಲ್ಲೇ ನಡೀತಾ ಇರ್ತದೆ ಮನಸ್ಸಿನಲ್ಲಿ. ನಿನ್ನ ಮನಸ್ಸಿನಲ್ಲಿ ಏನೇನು ದ್ವಂದ್ವಗಳು, ಮೋಸಗಳು, ವಂಚನೆಗಳು ಆತ್ಮಸಾಕ್ಷಿಗೆ ವಿರುದ್ಧ ಹೋಗೋದು ನಡೆಯುತ್ತೋ ಅದು ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ. ಯಾವುದಾದ್ರು ರಿಸಲ್ಟು? ಜಗಳಗಳು ಸ್ಟಾರ್ಟ್ ಆಗ್ತವೆ, ಮೋಸ ಮಾಡೋದು ಜಾಸ್ತಿ ಆಗ್ತವೆ, ಕೊಲೆಗಳು ಜಾಸ್ತಿ ಆಗ್ತವೆ, ಜೈಲಿಗೆ ಹೋಗ್ತಾರೆ. ಅದೆಲ್ಲ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ. ಆ ಫ್ರಸ್ಟ್ರೇಷನ್ನು ಲೀಡರ್ಗೆ ಬರುತ್ತೆ, ಲೀಡರ್ಗೂ ಜಾಸ್ತಿ ಆಗುತ್ತೆ. ಆವಾಗ ಯುದ್ಧಗಳು ಜಾಸ್ತಿ ಆಗ್ತವೆ, ಈ ಧರ್ಮಾಂಧತೆ ಜಾಸ್ತಿ ಆಗುತ್ತೆ. ಇವೆಲ್ಲ ಸಹಜವಾಗಿ ನಡೆಯತಕ್ಕಂಥ ವಿಚಾರಗಳು ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಏನು ಈ ಥರ ವಿಚಾರಗಳು ನಡೀತವೋ ಅದು ತುಂಬ ಎಕ್ಸ್ಪ್ಲೋರ್ಡ್ ಆದಾಗ ಯುದ್ಧಗಳಾಗ್ತವೆ. ನಡೀತಿಲ್ವಾ? ಯುಕ್ರೇನಲ್ಲಿ ಯುದ್ಧ ನಡೀತಾ ಇಲ್ವಾ? ಈಗ ನಡೀತಾ ಇಲ್ವಾ? ಮತ್ತು ಇರಾನ್ನಲ್ಲೇ ಯುದ್ಧಗಳು ಶುರುವಾಗಿದೆ ಅಲ್ವಾ? ಇಸ್ರೇಲ್ನಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಜನ ಸತ್ತಿದ್ದಾರಲ್ವಾ? ಇನ್ನು ಮುಸ್ಲಿಂ ಕಂಟ್ರಿಗಳೆಲ್ಲ ಒಂದಾಗ್ತಾರೆ, ಬೇರೆ ಬೇರೆ ಕಂಟ್ರಿಗಳು ಒಂದಾಗ್ತಾರೆ, ಯುದ್ಧಗಳು ಶುರುವಾಗತ್ತೆ. ಯಾಕೆಂದರೆ ಅಂಧಕಾರ ತುಂಬಿಕೊಂಡಿದೆ, ಧರ್ಮಾಂಧತೆ ತುಂಬಿಕೊಂಡಿದೆ, ತಿಳುವಳಿಕೆ ಸರಿ ಇರೋದಿಲ್ಲ, ಮನಸ್ಸನ್ನು ಖಾಲಿ ಮಾಡಿರೋದಿಲ್ಲ. ಇದೆಲ್ಲ ವಾಸ್ತವ, ಸತ್ಯ, ಇದು ಸೈಂಟಿಫಿಕ್. ನಾಶ ಆಗ್ತಾನೇ ಇರುತ್ತೆ, ಹುಟ್ಟುತ್ತಾ ಇರ್ತಾರೆ, ಹೋರಾಟ, ಬದುಕಿನ ಹೋರಾಟ ಆಗ್ತಾ ಇರುತ್ತೆ. ಬಿಕಾಸ್ ಜನಸಂಖ್ಯೆ ಜಾಸ್ತಿ. ಅದು ಬೇರೆ ದೊಡ್ಡ ವಿಚಾರ ಹೇಳ್ತೀನಿ. ಸೊ ಈ ಎಲ್ಲ ವಿಚಾರಗಳ ನಡುವೆ ಈ ಎಲ್ಲ ಡಮ್ಮಿಗಳನ್ನ ಸೃಷ್ಟಿ ಮಾಡಿಕೊಂಡು ಅವತಾರ ಆಗಿದೆ, ಹಾಗಾಗಿದೆ ಅಂತಾರೆ. ಇದೇ ರೀತಿ ಬ್ರಹ್ಮಕುಮಾರಿ ಸಮಾಜದಲ್ಲೂ 2000 ಇಸ್ವಿನಲ್ಲಿ ನಾಶ ಆಗುತ್ತೆ, ಪ್ರಳಯ ಆಗುತ್ತೆ, ಸತ್ಯಯುಗ ಪ್ರಾರಂಭ ಆಗುತ್ತೆ ಅಂತ ಕಥೆಗಳು ಹೇಳ್ತಾನೆ ಇದ್ರು. ಅಲ್ಲೋಗಿ ಕುಳಿತುಕೊಂಡು ಕಥೆಗಳೆಲ್ಲ ಕೇಳ್ತಾನೆ ಇದ್ದೆ. ಈಗ ಮಧ್ಯೆ ಈಗ 24 ವರ್ಷ ಆಗಾಯಿತು, ಏನೂ ಆಗಿಲ್ಲ, ಸತ್ಯಯುಗ ಪ್ರಾರಂಭ ಆಗಿಲ್ಲ. ಕೆಲವರು ಸನ್ಯಾಸಿಗಳು ಕುಳಿತುಕೊಂಡವ್ರು ಸುಮ್ಮನೆ ಶಿವನ ಧ್ಯಾನ ಮಾಡ್ಕೊಂಡು ನೇಮ್ದಾಗಿದ್ದು ಸತ್ತಿದ್ದಾರೆ ಅಷ್ಟೇ. ಸೊ ಈ ಎಲ್ಲ ವಿಚಾರಗಳನ್ನು ಅವತಾರಗಳಾಗಿ ನಾಶ ಆಗಿ ಸತ್ಯಯುಗ ಪ್ರಾರಂಭವಾಗಿ ನಾವು ಮಾತ್ರ ಉಳ್ಕೋತೀವಿ, ನಾವು ಮಾತ್ರ ನೆಮ್ಮದಿಯಾಗಿರ್ತೀವಿ ಅನ್ನತಕ್ಕಂಥ ಭ್ರಮೆಯಿಂದ ಹೊರಗಡೆ ಬನ್ನಿ. ತುಂಬ ಜನರು ಈ ಪ್ರಪಂಚದಲ್ಲಿ ಮೋಸ ಮಾಡೋರೇ ಜಾಸ್ತಿ ಆಗಿದ್ದಾರೆ. ಭಾವನೆಗಳನ್ನು ಉಪಯೋಗಿಸ್ಕೊಂಡು, ನಂಬಿಕೆ ಅನ್ನತಕ್ಕಂಥ ಅಸ್ತ್ರವನ್ನು ಉಪಯೋಗಿಸ್ಕೊಂಡು, ಧರ್ಮ ಅನ್ನತಕ್ಕಂಥ ಧರ್ಮಾಂಧತೆಯ ತಿಳುವಳಿಕೆಯನ್ನು ಉಪಯೋಗಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಅದರಲ್ಲೂ ದೇವ್ರನ್ನಂತೂ ಹೇಗೆಲ್ಲ ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಇವೆಲ್ಲ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನೀವು ಸಾಧ್ಯವಾದಷ್ಟು ಸುಮ್ಮನೆ ಖಾಲಿಯಾಗಿ ಮನಸ್ಸನ್ನು ಖಾಲಿ ಮಾಡಿ, ದಟ್ ಇಸ್ ದಿ ಬೆಸ್ಟ್. ಅಬ್ಸರ್ವ್ ಬ್ರೀದಿಂಗ್, ವಿಪಸ್ಸನ ಧ್ಯಾನ, ಉಸಿರಾಟವನ್ನು ಸುಮ್ಮನೆ ಗಮನಿಸಿ, ಎಲ್ಲವನ್ನು ಸುಮ್ಮನೆ ಖಾಲಿ ಮಾಡಿ, ಹೊರಗಡೆ ಹಾಕಿ, ಸುಮ್ಮನೆ ಯೋಚನೆ ಮಾಡೋದೇ ಬೇಡ. ಅಂತರ್ಮುಖಿ ಸದಾ ಸುಖಿ. ಥ್ಯಾಂಕ್ ಯು.